ನಮಸ್ತೆ ಎಲ್ಲರಿಗೂ. ಸೋಮವಾರದ ಶುಭಾಶಯಗಳು, ಮುಂಜಾನೆ ಶುಭಾಶಯಗಳು. ಸೋಮವಾರ ಶಿವನಿಗೆ ಅತ್ಯಂತ ಪ್ರೀತಿಯ ದಿವಸ. ಶಿವನ ಆರಾಧನೆ ಮುಖ್ಯವಾಗಿರುತ್ತದೆ. ಅದೇ ಥರ ನಾನೀಗ ನನಗೊಂದು ಭವಿಷ್ಯ ನೋಡುವ ಒಂದು ಅಭ್ಯಾಸ ಇದೆ, ರಾಶಿ ಭವಿಷ್ಯ. ಇತ್ತೀಚೆಗೆ ನನಗೆ ತುಂಬ ಗೊಂದಲ ಆದಾಗ ಭವಿಷ್ಯ ನೋಡಿದ ಪ್ರಕಾರ ಆಲ್ಮೋಸ್ಟ್ ಹೆಚ್ಚು ಆಗಿದೆ ಆ ಥರ. ಸೊ ಅದರಲ್ಲಿ ಆ ಗುರುಗಳು ಹೇಳಿದರು, ಓಂ ನಮಃ ಶಿವಾಯ, ಇನ್ನು ಶಿವರಾತ್ರಿ ಕೂಡ ಹತ್ತಿರ ಬರ್ತಾರೆ. ಸೊ ಓಂ ನಮಃ ಶಿವಾಯ ಅಂತ ಒಂದು ಜಪ ನಿಮ್ಮ ಮನಸ್ಸಲ್ಲಿದ್ದರೆ ಶಿವ ಎಲ್ಲದರಿಂದ ಕಷ್ಟಗಳಿಂದ ಕಾಪಾಡ್ತಾನೆ ಅಂತ. ಸೊ ನಾನು ಕೂಡ ಅದೇ ಮನಸ್ಸಲ್ಲಿ ಫ್ರೀ ಇರುವಾಗೆಲ್ಲ ಮನಸ್ಸಲ್ಲಿ ಓಂ ನಮಃ ಶಿವಾಯ ಅಂತ ಹೇಳ್ತಾ ಇದ್ದರೆ ಏನು ಬರುವ ಕಷ್ಟಗಳು ನಿವಾರಣೆ ಆಗ್ತದೆ ಅಂತ ನಂಬಿಕೆ. ಸೊ ಅದೇ ಥರ ನಾನು ನಿಮಗೂ ಕೂಡ ಹೇಳ್ತಾ ಇರ್ತೀನಿ, ಸಾಧ್ಯ ಆದರೆ ಓಂ ನಮಃ ಶಿವಾಯ ಅಂತ ಮನಸ್ಸಲ್ಲಿ ಹೇಳ್ತಾ ಇರಿ. ಸೊ ನನಗೆ ನಿನ್ನೆ ಬಹಳಷ್ಟು ಕರೆಗಳು ಬಂತು, ಬಹಳಷ್ಟು ಮೆಸೇಜ್ಗಳು ಬಂತು, ತುಂಬ ನನ್ನ ಪರವಾಗಿ. ಯಾಕಂದರೆ ಪ್ರಸನ್ನಕ್ಕಲ್ಲಿ ಕ್ಲಾರಿಫಿಕೇಷನ್ ಕೊಟ್ಟಲ್ಲ, ಆ ಚಾಪ್ಟರ್ ಕ್ಲೋಸ್ ಆಗಿದೆ, ದಯವಿಟ್ಟು ಅದ್ರ ಬಗ್ಗೆ ಡಿಸ್ಕಷನ್ ಮಾಡಬೇಡಿ. ನಾನು ಹೇಳಿದ್ದು ಸುಳ್ಳು, ನಾನು ದುಡ್ಡು ಕೊಟ್ಟಿದ್ದು ಪ್ರಶಾಂತಿಗೆ ಕೋರ್ಟ್ ವಿಷಯಕ್ಕಲ್ಲ, ವ್ಯವಹಾರಕ್ಕೆ ಖಂಡಿತ ಇಲ್ಲ. ಪ್ರಸನ್ನಕ್ಕ ಏನು ಹೇಳಿದಾರೋ ಅದನ್ನು ನಂಬಿ ನೀವು ಹಾಗೇನು ಇರಲಿ ಅದು ಯಾಕಂದರೆ ತುಂಬ ನಾನಿನ್ನು ವೀಡಿಯೋ ಮಾಡ್ತಾ ಹೋದರೆ ತುಂಬ ಗೊಂದಲ ಆಗ್ತದೆ. ಅದು ವಿಷಯ ಸದ್ಯಕ್ಕೆ ದುಡ್ಡಿನ ವ್ಯವಹಾರ ಮುಗ್ದಿದೆ. ಅದು ಯಾವುದೇ ವಿಷಯಕ್ಕಾಗಲಿ ನನಗೆ ಗೊತ್ತು, ನಮಗೆ ಪ್ರತಿಯೊಂದು ಡೇಟು ಪ್ರಶಾಂತದ್ದು ಕೋರ್ಟ್ ಡೇಟು ನಾನು 100% ನಾನು ಪ್ರಶಾಂತಿಗೆ ವ್ಯವಹಾರಕ್ಕೆ ಕೊಟ್ಟಿಲ್ಲ. ವ್ಯವಹಾರ ಮಾಡಿದ್ದು ರವಿಯವರು. ನಾನು 1000 ಸಲ ಹೇಳಿನೂ ಅರ್ಥ ಆಗದಿದ್ದರೆ ಕೆಲವರಿಗೆ ನಾನು ದಾಖಲೆ ಸಮೇತ ಕಳಿಸ್ಕೊಟ್ಟಿದ್ದೀನಿ. ಪ್ರಸನ್ನಕ್ಕನಿಗೂ ಅದರ ದಾಖಲೆ ಕೊಟ್ಟಿದ್ದೀನಿ. ಪ್ರಸನ್ನಕ್ಕ ವಿಡಿಯೋದಲ್ಲಿ ಯಾಕೆ ಹಾಗೆ ಮಾತಾಡಿದ್ರು ಅಂತ ನನಗೂ ಗೊತ್ತಿಲ್ಲ. ಅದು ಹಾಕಿದ್ದು ಪ್ರಶಾಂತ್ ಅವರ ಚಾನಲಲ್ಲಿ. ಪ್ರಶಾಂತ್ ಅವರು ಪ್ರಶಾಂತ್ಗೆ ಬೇಕಾದ ಹಾಗೆ ಮಾತಾಡಿದ್ದಾರೆ, ಪ್ರಶಾಂತ್ಗೆ ಬೇಕಾದ ಹಾಗೆ ತಮ್ಮನೇಲಿ ಹಾಕಿದ್ದಾರೆ. ಸೌಜನ್ಯಗೂ ಹೋರಾಟಕ್ಕೆ ಇದಕ್ಕೂ ಸಂಬಂಧ ಇಲ್ಲ ಅಂತ ಬಿಡಿ, ಅದು ಕ್ಲೋಸ್ಡ್ ಚಾಪ್ಟರ್, ನೋ ಮೋರ್ ಡಿಸ್ಕಷನ್. ನನಗೆ ಬೇಕಾದರೆ ಕೌಂಟ್ರ್ ಕೊಟ್ಟು ವಿಡಿಯೋ ಮಾಡ್ಬೋದು, ಬೇಡ, ನನಗೆ ಅದರ ಅಗತ್ಯ ಇಲ್ಲ. ಪ್ರಶಾಂತ್ ಚೆನ್ನಾಗಿರಲಿ, ನಾನು ಸಹ ಚೆನ್ನಾಗಿರ್ತೀನಿ ಅಷ್ಟೇ. ಮತ್ತು ನಮ್ಮ ನಡುವೆ ಯಾವುದೇ ಕಾಂಟ್ಯಾಕ್ಟ್ ಇಲ್ಲ, ಬ್ಲಾಕಲ್ಲೇ ಇದೆ, ನಮಗೆ ಕಾಂಟ್ಯಾಕ್ಟ್ ಮಾಡೋಕ್ಕೂ ಆಗ್ತಿಲ್ಲ ಕ್ಲಾರಿಫಿಕೇಷನ್ ತೊಗೊಳ್ಳಿಕ್ಕೆ. ಸೊ ನನಗದು ಬೇಡ, ಕ್ಲೋಸ್ಡ್ ಚಾಪ್ಟರ್, ಐ ಡೋಂಟ್ ವಾಂಟ್ ಟು ರಿಮೆಂಬರ್ ದ್ಯಾಟ್. ಆಯಿತಾ? ನೆಕ್ಸ್ಟು ಸೌಜನ್ಯ ಪ್ರಕರಣದ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಅಂತ. ನಾನು ಮಾತಾಡಲ್ಲ ಅಂತ ಎಲ್ಲಿಯೂ ಹೇಳಿಲ್ಲ, ನಾನು ಮಾತಾಡ್ತೀನಿ. ಆದರೆ ದ ಗ್ಯಾಂಗ್ನೊಟ್ಟಿಗೆ ನಾನು ಇರಲ್ಲ, ಅದರಿಂದ ಹೊರ ಬಂದೆ, ಇಂಡಿವಿಜುವಲ್ ಆಗಿ ಮಾತಾಡ್ತೀನಿ ಅಂದಿದ್ದೀನಿ. ಸೊ ನಾನು ಈ ತಿಂಗಳಲ್ಲೇ ಸ್ಟಾರ್ಟಿಂಗಲ್ಲೇ ಹೇಳಿದೆ, 2026 ಸೌಜನ್ಯ ಪರ ಹೋರಾಟಕ್ಕೆ ಜಯ ಖಂಡಿತ ಸಕ್ಸಸ್ ಆಗುತ್ತೆ ಅಂತ. ತಿಮ್ರೋಡಿ ಅವರ ವಿಷಯದಲ್ಲಿ, ಮಹೇಶಣ್ಣನ ವಿಷಯದಲ್ಲಿ ಗಡಿಪಾರು ಮಾಡಲಿಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ನಾನು ಸ್ಟಡಿ ಮಾಡಿದ್ದೀನಿ, ಲೀಗಲಿ ಟೆಕ್ನಿಕಲಿ ನೋಡಿ ಹೇಳಿದ್ದು, ಯಾವ ಪಾಯಿಂಟ್ಸು ಅಲ್ಲಿಲ್ಲ. 10 ಸಲ ಸ್ಟೆಲ್ಲಾ ವರ್ಗೀಸ್ ಅವರಿಗೆ ಅವಕಾಶ ಕೊಟ್ಟರು ಮಹೇಶಣ್ಣನ ಯಾವುದೇ ಒಂದು ರೀತಿಯಲ್ಲಿ ಅಲ್ಲಿ ನಿಮಗೆ ಗಡಿಪಾರಿನ ಆದೇಶ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಕೋರ್ಟುಗಳಿಗೂ ಈಗ ಅರ್ಥ ಆಗಿದೆ. ಈಗ ನಿಮಗೆ ನೋಡಿರ್ಬೋದು, ಡಿ ಗ್ಯಾಂಗ್ನವರು ಮೊದಲು ನನಗೆ ಎಷ್ಟು ಕೇಸ್ ಹಾಕಿದರು, ಪ್ರತಿಯೊಂದು ಇದಕ್ಕೂ ಕೇಸ್ ಹಾಕ್ತಾಯಿದ್ರು. ಈಗ ಅವರು ಹೋಗ್ತಾ ಇಲ್ಲ, ಕೋರ್ಟಲ್ಲಿ ಕೂಡ ಅವರು ಚೀಮಾರಿ ಆಗ್ತಾಯಿದೆ. ಈಗ ಸಣ್ಣ ಪುಟ್ಟ ವಿಷಯಗಳನ್ನು ತಗೊಂಡು ತಗೊಂಡೋಗಿ ಕೋರ್ಟಿಗೇನು ಕೆಲಸ ಇಲ್ವಾ, ಪೊಲೀಸರಿಗೇನು ಕೆಲಸ ಇಲ್ವಾ? ನಾನು ಅದೇ ಕೇಳ್ತಾ ಇರೋದು, ಪೊಲೀಸರಿಗೇನು ಕೆಲಸ ಇಲ್ವಾ? ನನಗೆ ಎಷ್ಟು FIR ಮಾಡಿಸ್ಬೋದಿತ್ತು, ಎಷ್ಟು ಮಾನನಷ್ಟ ಮೊಕದ್ದಮೆ ನನಗೆ ಹಾಕ್ಬೋದಿತ್ತು. ನಾನು ಈ ಪೊಲೀಸರ ಸಮಯವನ್ನು, ಕೋರ್ಟಿನ ಸಮಯವನ್ನು ವ್ಯರ್ಥ ಮಾಡಲಿಕ್ಕೆ ಇಷ್ಟಪಡಲ್ಲ. ಮೊನ್ನೆ ಒಬ್ಬರು ಕೇಳಿದ್ರು, ನೀವು ಯಾಕೆ ಇಷ್ಟು ದೇವರ ಹಿಂದೆ ಹೋಗ್ತೀರಾ, ದೇವರಿಗೆ ಮೊರೆ ಹೋಗ್ತೀರಾ, ನಿಮ್ಗೆ ಯಾಕೆ ಲೀಗಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ. ಹೋಗ್ತೀನಿ, ಹೋಗಬೇಕಾದಲ್ಲಿ ಹೋಗ್ತೀನಿ, ನನ್ನ ಮನಸ್ಸಿಗೆ ಅದು ಬರಬೇಕು. ಮತ್ತು ಕೆಲವೊಂದು ನಾನು ಮುಂದೆ ಹೋಗಿದ್ದನ್ನು ನನ್ನ ಮನೆಯವರು ತಡೆದ್ರು, ಬೇಡ ಬಿಟ್ಟು ಬಿಡು, ಕ್ಷಮಿಸಿ ಬಿಡು. ಸೊ 2026 2026 ನಾನೊಂದು ತೀರ್ಮಾನ ತಗೊಂಡಿದ್ದೆ. ಸೊ 2025 ಅನಿತಾ ಕಾಸರಗೋಡು ಅಂದರೆ ರಿವೆಂಜ್ ತಗೊಳ್ಳೋಳು ಅಂತ. ಯಾರಾದರೂ ನನಗೆ ಏನಾದರೂ ಪ್ರಾಬ್ಲಮ್ ಮಾಡಿದರೆ ಅವ್ರ ಜನ್ಮ ಜಾಲಾಡಿ ಬಿಡ್ತೀನಿ, ಅವರನ್ನು ಕೊನೆ ತನಕ ನಾನು ಬಿಡಲ್ಲ. ರಿವೆಂಜ್ ಇತ್ತು ನನ್ನ ಮನಸ್ಸಲ್ಲಿ. ಸೊ 2026 ನಾನೇ ತಗೊಂಡೊಂದು ನಿರ್ಧಾರ, ನಾನೊಂದು ಕೋರ್ಟ್ ನೋಡಿದೆ, ಡಿಲೀಟ್ ದ ಪೀಪಲ್, ರಿವೆಂಜ್ ತಗೊಳ್ಳೋದು ಬಿಡು, ಆ ವ್ಯಕ್ತಿಗಳನ್ನು ಮನಸ್ಸಿಂದ ಕಿತ್ತು ಬಿಸಾಕು. ಸೊ ನನಗೆ ನೆಮ್ಮದಿ ಸಿಗುತ್ತೆ. ನಾನು ಈ 2026 ಮಾಡಿದ್ದು ಅದೇ, ಪ್ರಶಾಂತ್ ಘಟನೆಯಲ್ಲಿ ಅದೇ ಆಗಿದ್ದು. ನಾನು ರಿವೆಂಜ್ ತಗೊಳ್ಳಿದ್ರೆ ತುಂಬ ರಿವೆಂಜ್ ತಗೊಳ್ಬೋದಿತ್ತು, ಬಟ್ ಡಿಲೀಟ್ ಮಾಡಿಬಿಟ್ಟೆ, ಆ ವ್ಯಕ್ತಿಯನ್ನು ಡಿಲೀಟ್ ಮಾಡಿಬಿಟ್ಟೆ, ಬದುಕಿನಿಗೆ ಒಂದು ಪಾಠ ಕಲಿಸಿಕೊಟ್ಟ ವ್ಯಕ್ತಿಯನ್ನು ಡಿಲೀಟ್ ಮಾಡಿಬಿಟ್ಟೆ. ಓಕೆ. ಸೊ ಇದೆಲ್ಲ ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಅನುಭವ, ಇಂಥದ್ದೆಲ್ಲ ಘಟನೆಗಳಾಗ್ತದಲ್ಲ. ಮತ್ತು ಸೌಜನ್ಯ ಪ್ರಕರಣಕ್ಕೆ ಹಾಳು ಮಾಡಲಿಕ್ಕೂ ಹೋರಾಟಕ್ಕೂ ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ, ಆ ಹೋರಾಟ ಎಂಬ ಶಬ್ದವನ್ನು ನೀವು ಬಿಡಿ. ನಾವೇನು ಯುದ್ಧ ರಂಗದಲ್ಲಿ ಹೋರಾಟ ಮಾಡ್ತಾ ಇಲ್ಲ, ಇಲ್ಲಿ ನಾವೇನು ಶತ್ರುಗಳು ನಮ್ಮಲ್ಲಿಲ್ಲ. ಶತ್ರುಗಳು 2 ಬಣಗಳ ಜೊತೆ, ಅವರಿಗೂ ಬೇಕಾದ ಸೌಜನ್ಯ ನ್ಯಾಯ, ನಮಗೂ ಬೇಕಾದ ಸೌಜನ್ಯ ನ್ಯಾಯ. ಇಲ್ಲಿ ಮೀಡಿಯೇಟರ್ ಆಗಿರೋರು ಸಾಕ್ಷಾತ್ ದೇವರು. ಬೇರೆ ಕೋರ್ಟ್ ಕಾನೂನು ಏನು ಮಾಡುತ್ತೆ ನನಗೆ ಗೊತ್ತಿಲ್ಲ, ಯಾಕಂದ್ರೆ ನನಗೆ ತುಂಬ ಭರವಸೆ ಇತ್ತು ಕೋರ್ಟ್ ಕಾನೂನು ಮೇಲೆ. ಈ ಸೌಜನ್ಯ ಪ್ರಕರಣದಲ್ಲಿ ನನಗೆ ತುಂಬ ನಂಬಿಕೆ ಕಡಿಮೆ ಇತ್ತು, ಸಾಕ್ಷಿ ಹೇಗೆ ನಾಶ ಮಾಡ್ಬೋದು. ಆದರೂ ಪಾಸಿಟಿವ್ ಆಗಿ ಬರ್ತಾ ಇದೆ ನಮಗೆ. ಯಾಕಂದರೆ ನಿನ್ನೆ ನೋಡಿದ ನಾನು 2 ದಿವಸ ನಾನು ಏನು ನ್ಯೂಸ್ ನೋಡಿರಲಿಲ್ಲ. ಎಕ್ವಿಟಲ್ ಕಮಿಟಿಯ ಬಗ್ಗೆ ಅದು ವಿಚಾರ ಎತ್ತಿದ್ದಾರೆ. ಸೊ ಮತ್ತು 74 ಶವಗಳನ್ನು ಹೂತು ಹಾಕಿದ ಪ್ರಕರಣದ ಬಗ್ಗೆಯೂ ಸ್ವಲ್ಪ ಪಾಸಿಟಿವ್ ಆಗಿ ನಮ್ಮ ಕಡೆ ಹೋರಾಟಗಾರ ಕಡೆ ಇದೆ.
ನೆಕ್ಸ್ಟ್ ಇನ್ನೊಂದು ಅಂದರೆ ನಾನು ನೋಡಿದ ಪ್ರಕಾರ ನಿನ್ನೆ ಒಂದು ವೀಡಿಯೋಕ್ಕೆ ಕ್ಲಾರಿಫಿಕೇಷನ್ ತುಂಬ ಜನ ಕಾಲ್ ಮಾಡಿ ಕೇಳಿದರು, ಅದು ಯಾವುದು ಆಚಾರ್ಯ ಅವರು ಸತ್ಯ ಹೇಳ್ತಾರೆ ಸುಳ್ಳು ಹೇಳ್ತಾರೆ. ನಾನು ಆ ವಿಷಯಕ್ಕೆ ಇಲ್ಲ, ಯಾಕಂದರೆ ಸತ್ಯ ಹೇಳಿದ್ರೂ ಸೈಕೋ ಅಂತಾರೆ. ಇದು ನನಗೂ ಸಿಕ್ಕಿದ ಬಿರುದು. ನಾನು ಸತ್ಯ ಧರ್ಮಸ್ಥಳದಲ್ಲಿ ಆದ ಘಟನೆಗಳನ್ನು ಸತ್ಯವಾಗಿ ಹೇಳಿದ್ದಕ್ಕೆ ನನಗೆ ಸಿಕ್ಕಿದ ಪುರಸ್ಕಾರ 9 ಕೇಸುಗಳು ಮತ್ತು ಸೈಕೋ ಮಾನಸಿಕ ಸಮಸ್ಯೆ, ಮಾನಸಿಕ ರೋಗಿ. ಇನ್ನೊಂದಿದೆ ಸುಜಾತಾ ಭಟ್ ವರ್ಷನ್ 2, ಅದು ನಾನು ತೋರಿಸ್ತೀನಿ. ನಾನು ಯಾವುದಕ್ಕೂ ಅಲ್ಲ ಹೇಳೋದಿಲ್ಲ, ನಾನು ಹೌದು ಅಂತ ಒಪ್ಪಿಕೊಂಡೆ. ಹೌದು, ನಾನು ಸೈಕೋನೇ, ನಾನು ಸುಜಾತಾ ಭಟ್ ವರ್ಷನ್ 2ನೇ. ಏನು ಬೇಕಾದ್ರೆ ಅಂದ್ಕೊಳ್ಳಿ, ನಿಮಗೆ ಇಷ್ಟ ಬಂದಂಗೆ ಕಮೆಂಟ್ ಹಾಕ್ಕೊಳ್ಳಿ. ಐ ಡೋಂಟ್ ಕೇರ್ ಅಬೌಟ್ ದ ನೆಗೆಟಿವ್ ಕಮೆಂಟ್ಸ್. ಪಾಸಿಟಿವ್ ಕಮೆಂಟಿಗೂ ನಾನು ತುಂಬ ಖುಷಿ ಪಡಲ್ಲ, ನೆಗೆಟಿವ್ ಕಮೆಂಟಿಗೂ ನಾನು ಇದಲ್ಲ. ಬೇಕಾದ ರೀತಿ ನಾನು ಕಮೆಂಟಿಗೆ ಆನ್ಸರ್ ಕೊಡ್ತಾ ಬಂದೀನಿ. ಪ್ರಶಾಂತ್ ಅವರ ಚಾನಲಲ್ಲಿ ಹಾಕಿದ ವೀಡಿಯೋಕ್ಕೂ ನಾನು ಕಮೆಂಟ್ ಹಾಕ್ತಾನೇ ಇದ್ದೀನಿ. ನಿಮಗೆ ಅರ್ಥ ಆಗಿದ್ದರೆ ಸಾಕು, ಅದರ ಬಗ್ಗೆ ಜಾಸ್ತಿ ಕ್ಲಾರಿಫಿಕೇಷನ್ ಬೇಡ. ನನಗೆ ಇಷ್ಟ ಇಲ್ಲ, ನಾನು ಹೇಳಿದ್ದೀನಿ. ಆ ಮ್ಯಾಟರ್ ಕ್ಲೋಸ್ಡ್, ಆ ಚಾಪ್ಟರ್ ಕ್ಲೋಸ್. ಬೇಕಾದವರಿಗೆ ದಾಖಲೆ ಸಮೇತ ಇನ್ನೂ ಇದೆ ನಾನು ದುಡ್ಡು ಕೊಟ್ಟ ದುಡ್ಡು. ಬಟ್ ದುಡ್ಡಿನ ವ್ಯವಹಾರ ಚುಕ್ತ ಆಯಿತು ಅಂತ ಅಂದಮೇಲೆ ಮತ್ತೆ ಯಾಕೆ ಪದೇ ಕೇಳ್ತೀರಾ ಆ ವಿಷಯ? ಹೆಚ್ಚು ಕೇಳಿದರೆ ನಾನು ಮಾನಸಿಕ ಟಾರ್ಚರ್ ಅಂತೇಳಿ ನಾನು ಲೀಗಲ್ ಆ್ಯಕ್ಷನ್ ತೊಗೊಳ್ತೀನಿ. ಬೇಕಾದವರಿಗೆ ಬೇಕಾದ ಥರ ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ, ಇನ್ನೊದ್ರ ಬಗ್ಗೆ ಮಾತಾಡೋಗಿಲ್ಲ. ಅದು ಚಾಪ್ಟರ್ ಕ್ಲೋಸ್ಡ್. ಇನ್ನು ಸೌಜನ್ಯ ಪರ, ನಾನು ಸೌಜನ್ಯ ಪರನೇ ಇದ್ದೀನಿ, ಕುಸುಮಕ್ಕನ ಪರನೇ ಇದ್ದೀನಿ, ಮಹೇಶ್ ಅಣ್ಣನ ಪರನೇ ಇದ್ದೀನಿ. ಆ ಗ್ಯಾಂಗ್ಗಳೊಳಗಿರುವ ವ್ಯಕ್ತಿಗಳಿಲ್ಲ, ಕೆಲವು ವ್ಯಕ್ತಿಗಳಿಂದಾಗಿ ನಾನು ಹೊರ ಬಂದೆ. ನಾನು ಇಂಡಿಪೆಂಡೆಂಟಾಗಿ ಮಾತಾಡ್ತೀನಿ ಸೌಜನ್ಯ ವಿಚಾರ, ಮಾತಾಡೋದಿಲ್ಲ ಅಂತ ಎಲ್ಲಿಯೂ ಹೇಳಿಲ್ಲ. ಖಂಡಿತ ಈ ವರ್ಷ ಒಂದು ಇನ್ನೇನಿದ್ರೂ ರಣರಂಗದಲ್ಲಿ ಅಲ್ಲ ಹೋರಾಟ, ಕಾನೂನಾತ್ಮಕ ಹೋರಾಟ. ಅದಕ್ಕೆ ಅಡ್ವೊಕೇಟ್ಸ್ ಇದ್ದಾರೆ, ಅವರು ನೋಡ್ಕೊಳ್ತಾರೆ. ಅದಕ್ಕೆ ಬೇಕಾದ ದಾಖಲೆಗಳಿದೆ, ದಾಖಲೆಗಳು ತರಿಸ್ತಾರೆ. ಏನಿದ್ರೂ ಹೋರಾಟ, ಅದು ಕಾನೂನಾತ್ಮಕ ಹೋರಾಟ. ಫಸ್ಟ್ ಎಂಬ ಹೋರಾಟ ಶಬ್ದವನ್ನು ಬಿಟ್ಟುಬಿಡಿ ನೀವು. ಹೋರಾಟ ಮಾಡಲಿಕ್ಕೆ ನಾವೇನಿಲ್ಲಿ ಖಡ್ಗ ಹಿಡ್ಕೊಂಡು ರಣರಂಗದಲ್ಲಿ ನಿಂತಿಲ್ಲ. ಸೌಜನ್ಯನಿಗೆ ನ್ಯಾಯಕ್ಕೋಸ್ಕರ ಒಂದು ಧ್ವನಿ, ನಾನೊಂದು ಮಹಿಳೆಯಾಗಿ ಧ್ವನಿ ಎತ್ತಿದ್ದೀನಿ. ಪ್ರಸನ್ನಕ್ಕ ತುಂಬ ಕಷ್ಟದಲ್ಲಿ, ಪ್ರಸನ್ನಕ್ಕ ಒಬ್ಬರೇ ಇದ್ದಿದ್ದು ಸ್ಟ್ರಾಂಗ್ ಆಗಿ ಧ್ವನಿ ಎತ್ತಿದವರು, ಮುಂದೆ ನಾನು ಬಂದಾಗ ನೋಡಿದವರು. ಸೊ ಅವರಿಗೆ ಸಪೋರ್ಟಿವ್ ಆಗಿ ನಾನು ನಿಂತೆ ಅಷ್ಟೇ. ಸೊ ಅವರಲ್ಲೇ ಕೇಳಿ, ಅವರ ಪರ್ಮಿಷನ್ ಕೇಳಿ ನಾನು ಹೊರಗೆ ಬಂದೆ ನನ್ನ ವೈಯಕ್ತಿಕ ಸಮಸ್ಯೆಗಳಿಂದ. ಅದೇ ಸೌಜನ್ಯ ಪರ ನಾನು ಮಾತಾಡಲ್ಲ ಅಂತ ಎಲ್ಲಿಯೂ ಹೇಳಿಲ್ಲ, ಮಾತಾಡ್ತಾನೆ ಇರ್ತೀನಿ. ಅವಳು ಮಾತಾಡಿಸ್ತಾಳೆ, ನಾನು ಮಾತಾಡ್ತೀನಿ. ಅಣ್ಣಪ್ಪ ಮಂಜುನಾಥ ಸ್ವಾಮಿ ಏನು ಹೇಳ್ತಾರೆ ಅದನ್ನು ನನ್ನ ತಲೆ ಅಲ್ಲಿ ನೋಡಿರ್ಬೋದು, ನನ್ನ ವೀಡಿಯೋ ಮೇಲೇ ಇದೆ ಅಣ್ಣಪ್ಪ ಮಂಜುನಾಥನ ಸ್ವಾಮಿಯ ಫೋಟೋ ಇದೆ. ಮತ್ತು ನನಗೆ ಅಷ್ಟು ನಾನು ಸೌಜನ್ಯ ಪರದಿಂದ ಹೋಗ್ತಿದ್ರೆ, ಸೊ ನನ್ನ ಈ ಒಂದು ಶೋ ಕೇಸಲ್ಲಿ ನಾನು ಫಸ್ಟು ಸೌಜನ್ಯನ ಫೋಟೋನೇ ತಂದಿದ್ದು. ಜಸ್ಟಿಸ್ ಫಾರ್ ಸೌಜನ್ಯ, ಹೆಣ್ಣನ್ನು ಗೌರವಿಸಿ ರಕ್ಷಿಸಿ ಅಂತ. ಇದೊಂದೇ ಇರೋದು ನನಗೆ. ಹೆಣ್ಣನ್ನು ಗೌರವಿಸಬೇಕು, ಹೆಣ್ಣನ್ನು ರಕ್ಷಿಸಬೇಕು. ಸೌಜನ್ಯ ಒಂದು ನೆವನ ಮಾತ್ರ. ಸೊ ಅತ್ಯಾಚಾರ ಎಂಬ ನಮ್ಮ ಬಡತನಕ್ಕಿಂತ ದೊಡ್ಡ ಪಿಡುಗು ನಮಗೆ ಈಗ ಅತ್ಯಾಚಾರ ಎಂಬುದು. ಒಂದು ಹೆಣ್ಮಕ್ಳು ತುಂಬ ಜನ ಇದ್ದಾರೆ ನಮ್ಮ ಮನೇಲಿ, 5 ಮಕ್ಕಳಿದ್ದಾರೆ ಹೆಣ್ಮಕ್ಳು. ಸೊ 5 ಜನ, ನಮ್ಮ ಮನೇಲಿ 5 ಜನ, ನಮ್ಮ ನೆಕ್ಸ್ಟ್ ಜನ್ರೇಷನ್ 5 ಜನ ಹೆಣ್ಮಕ್ಳೇ. ಸೊ ನಮಗೆ ಪ್ರತಿಯೊಂದು ವಿಷಯದಲ್ಲಿ ನಾವು ಥಿಂಕ್ ಮಾಡೋದು ತುಂಬ ಕಾಳಜಿ ವಹಿಸ್ಕೊಂಡು ನಾವು ಮಾತಾಡಬೇಕಾಗ್ತದೆ. ಹೇಗಪ್ಪ ನಮ್ಮ ಮುಂದಿನ ಮಕ್ಕಳ ಭವಿಷ್ಯ, ಹೇಗಪ್ಪ ಒಂದು ಈಗ ಕೆಲಸಕ್ಕೆ ಕಳಿಸ್ಬೇಕಿದ್ರೆ ಸಿಟಿಗಳಿಗೆ ಕಳಿಸ್ಬೇಕು. ಅಲ್ಲಿ ಹೋಗಿ ಏನಾಗ್ತಾರೋ ಮಕ್ಕಳು. ಪ್ರತಿಯೊಂದು ತಂದೆ ತಾಯಿಗೂ, ಪ್ರತಿಯೊಂದು ಹೆಣ್ಣು ಹೆತ್ತವರಿಗೂ ತುಂಬ ಆತಂಕ ಶುರುವಾಗಿದೆ ಹೆಣ್ಮಕ್ಳ ಬಗ್ಗೆ. ಸೊ ಇದರ ಬಗ್ಗೆ ಒಂದು ಧ್ವನಿ ಎತ್ತಲೇಬೇಕಾಗ್ತದೆ. ನನಗೆ ತುಂಬ ಬೇಜಾರಾಗ್ತಾ ಇರೋದು, ನಮ್ಮ ದಕ್ಷಿಣ ಕನ್ನಡದಲ್ಲಿ ಇಷ್ಟೆಲ್ಲ ಪ್ರಬಲ ನಾಯಕರಿದ್ದಾರೆ, ರಾಜಕೀಯ ವ್ಯಕ್ತಿಗಳಿದ್ದಾರೆ, ಸಿನಿಮಾ ಆ್ಯಕ್ಟರ್ಸ್ ಇದ್ದಾರೆ, ಯಾರೋ ಒಬ್ಬರು ಸೌಜನ್ಯನಿಗೋಸ್ಕರ ಧ್ವನಿ ಎತ್ತುತ್ತಾ ಇಲ್ಲ. ಈಗ ನಾನು ಮಾತಾಡ್ತಾರೆ, ಅವರಿಗೆ ಒಂದು ವಿಡಿಯೋ ಮಾಡ್ಬೋದಿತ್ತು ಸೌಜನ್ಯ ನ್ಯಾಯ ಸಿಗಲಿ ಅಂತ. ಎಲ್ಲರ ಮನಸ್ಸಲ್ಲಿ ಇದೆ, ಬಟ್ ಕೆಲವೊಂದು ವಿಚಾರದಿಂದ ಮುಂದೆ ಬರ್ತಾ ಇಲ್ಲ. ಸೊ ನಾನು ಹೇಳ್ತಾ ಇದ್ದೀನಿ ಕೊನೆಗೆ, ಜಸ್ಟಿಸ್ ಫಾರ್ ಸೌಜನ್ಯ ಅದೊಂದೇ. ಸೌಜನ್ಯನಿಗೆ ನ್ಯಾಯ ಸಿಗಲೇಬೇಕು. ಮಹೇಶ್ ಅಣ್ಣನ ಸತ್ಯವಾದ ಹೋರಾಟಕ್ಕೆ ಜಯ ಸಿಗಲೇಬೇಕು. ಮಿಡಲಲ್ಲಿ ಯಾರೆಲ್ಲ ಆಟ ಆಡ್ತಿದ್ದಾರೆ ಆಟ ಆಡಲಿ, ಹೋಗ್ತಾರೆ, ಇರ್ತಾರೆ. ಕೆಲವರು ನಾನು ಹೊರಗೆ ಬಂದೆ ಬೇರೆ ರೀಸನ್ಗೆ, ಕೆಲವರು ಇದ್ದಾರೆ, ಇರಲಿ. ಸೊ ನನಗೆ ಯಾವುದಕ್ಕೂ ಇದಿಲ್ಲ. ದಯವಿಟ್ಟು ನನಗೆ ಯಾವುದೇ ಲಿಂಕ್ ಕಳಿಸೋದಾಗಲಿ, ನೋಡಿ ಮಟ್ಟಣ್ಣ ಲೈವ್ ಮಾಡಿದ್ದಾರೆ ನೋಡಿ, ಯಾವ ಅಣ್ಣ ಏನು ಮಾಡಿದ್ರು ನಾನು ನೋಡಲ್ಲ. ಯಾಕಂದ್ರೆ ನನ್ನ ಮನಸ್ಸಿಗೆ ಬೇಕಾದಾಗ ನಾನು ಸದ್ಯಕ್ಕೆ ಒಂದು ಸ್ವಲ್ಪ ನನಗೆ ಕೆಲಸ ತುಂಬ ಇದೆ. ಸೊ ಏನಾದರೂ ವಿಚಾರ ನನಗೆ ಯಾರಾದರೂ ಹೇಳಿ ಗೊತ್ತಾದರೆ ನಾನು ಮಾತಾಡಬೇಕು ಅನಿಸಿದರೆ ಮಾತ್ರ ಮಾತಾಡೋದು. ನೀವು ಮಾತಾಡಿದರೆ ನಾನು ಮಾತಾಡಲ್ಲ. ಸೊ ಇವತ್ತೇನೋ ಕ್ಲಾರಿಫಿಕೇಷನ್ ಕೊಡಬೇಕು ಅಂತ ಇತ್ತು. ನನಗೆ ತುಂಬ ಮಾಡಲಿಕ್ಕೆ ತುಂಬ ಕೆಲಸ ಇದೆ. ಇನ್ಬಿಟ್ಟು ನಾನು ಮಾತಾಡ್ತಾ ಇರ್ತೀನಿ, ಹೆಚ್ಚೇನು ಮಾತಾಡಲ್ಲ. ಒಂದು 5 ನಿಮಿಷ 10 ನಿಮಿಷ ಏನಾದರೂ ವಿಚಾರ ನನ್ನ ಕೆಲಸಕ್ಕೆ ಹೋಗೋ ಮುಂಚೆ ಮಾತಾಡಿ ನನ್ನ ಮನಸ್ಸಲ್ಲಿ ಇದ್ದದನ್ನು ಹೇಳಿ ಹೋಗ್ತೀನಿ. ನಿಮಗೆ ಬೇಕಾದರೆ ತಗೊಳ್ಬೋದು, ಕಮೆಂಟ್ ಹಾಕ್ಬೋದು. ಈಗ ಕಮೆಂಟ್ ಹಾಕೋರು ನನಗೆ ಬಿ ಗ್ಯಾಂಗಿನವರು ಬಹಳಷ್ಟು ಕೆಟ್ಟ ಕಮೆಂಟ್ ಹಾಕ್ತಾ ಇದ್ದಾರೆ. ಡಿ ಗ್ಯಾಂಗ್ನವ್ರದ್ದೇನು ತೊಂದರೆ ಇಲ್ಲ ನನಗೆ. ಅವ್ರಿಗೇನು ನನ್ನ ಬಗ್ಗೆ ಕಮೆಂಟ್ ಹಾಕೋದಾಗಲಿ, ಏನು ತೊಂದರೆ ಕೊಡೋದಾಗಲಿ ಏನು ತೊಂದರೆ ಇಲ್ಲ. ನನಗೆ ಈಗ ದೊಡ್ಡ ಶತ್ರುಗಳು ನಮ್ಮವರೇ ಆಗಿದ್ದಾರೆ. ಇರಲಿ ಬಿಡಿ, ಶತ್ರುಗಳಿದ್ದರೆ ಬೆಳೀಲಿಕ್ಕೆ ಒಳ್ಳೆಯದಾಗುತ್ತೆ. ಶತ್ರುಗಳು ಬೇಕು ನನಗೆ. ಶತ್ರುಗಳಿಂದಲೇ ನಾನು ಇಷ್ಟು, ನಿಮ್ಮ ಶತ್ರುಗಳ ಕೃಪೆಯಿಂದಲೇ ನಾನು ಇಷ್ಟು ಮೇಲೆ ಬಂದಿದ್ದು. ಸೊ ನಿಮಗೆ ನಿಮ್ಮ ಮನೋಭಾವನೆಯಿಂದ ನೀವು ನನ್ನನ್ನು ನೋಡಿ ಹೇಗೆ ಬೇಕಾದರೂ ನೋಡ್ಬೋದು. ನಾನು ಡಿ ಗ್ಯಾಂಗ್ ಸೇರಿದ್ದೀನಿ ಅಂದರೆ ಹಾಗೆ, ಮತ್ತು ಅದಕ್ಕೆ ಕ್ಲಾರಿಫಿಕೇಷನ್ ಕೊಡಲಿಕ್ಕೆ ನನಗೆ ಆಗಲ್ಲ. ಸೊ ಇಷ್ಟು ಹೇಳಿ ನನ್ನ ಒಂದು ಸಣ್ಣ ಒಂದು ವಿಚಾರವನ್ನು ನಿಮ್ಮ ಮುಂದಿಡ್ತೀನಿ. ಜಸ್ಟಿಸ್ ಫಾರ್ ಸೌಜನ್ಯ.